ಒಂದು ಕಾಲದಲ್ಲಿ ಕನ್ನಡ ಮಕ್ಕಳ ಹೃದಯವನ್ನು ಗೆದ್ದ ಒಂದು ಪಾಕ್ಷಿಕ ಇತ್ತು, ಬಾಲಮಂಗಳ. ಆ ಪಾಕ್ಷಿಕದಲ್ಲಿ ಅನೇಕ ಕಥೆಗಳು ಪ್ರಕಟವಾಗುತ್ತಿದ್ದವು. ಆದರೆ ಒಂದು ಸರಣಿ ಮಾತ್ರ ಪ್ರತಿ ಮಗುವಿನ ಕಲ್ಪನೆಗೆ ಬೆಂಕಿ ಹಚ್ಚಿತು: ಲಂಬೋದರ ಶಕ್ತಿಮದ್ದು. ಈ ಕಥೆಯ ನಾಯಕ ಒಬ್ಬ ಸಾಮಾನ್ಯ ಹುಡುಗ. ಅವನ ಹೆಸರು ಡಿಂಗ. ಡಿಂಗ ಬೇರೆ ಯಾರಿಗಿಂತ ವಿಶೇಷನಾಗಿರಲಿಲ್ಲ. ಆದರೆ ಅವನ ಜೀವನದಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು. ಲಂಬೋದರನಿಂದ ದೊರಕಿದ ಒಂದು ವಿಶೇಷ ಔಷಧಿ, ಶಕ್ತಿಮದ್ದು. ಆ ಮದ್ದು ಕುಡಿದ ಕ್ಷಣ ಡಿಂಗ ಸಾಮಾನ್ಯ ಹುಡುಗನಾಗಿರಲಿಲ್ಲ. ಅವನಿಗೆ ದೊರಕಿತು ಅಸಾಧಾರಣ ದೈಹಿಕ ಶಕ್ತಿ, ಅಪಾರ ಧೈರ್ಯ, ಅನ್ಯಾಯದ ವಿರುದ್ಧ ಹೋರಾಡುವ ಸಾಮರ್ಥ್ಯ. ಅವನು ಕ್ಷಣಾರ್ಧದಲ್ಲಿ ಸೂಪರ್ ಹೀರೋ ಆಗಿಬಿಟ್ಟ. ಪ್ರತಿ ಕಥೆಯಲ್ಲೂ ಗೂಂಡಾಗಳು, ಅಪರಾಧಿಗಳು, ಅನ್ಯಾಯ ಮಾಡುವ ಶಕ್ತಿಶಾಲಿಗಳು ಡಿಂಗನ ಶಕ್ತಿಗೆ ಮಣಿದು ಸೋಲುತ್ತಿದ್ದರು. ಆದರೆ ಈ ಕಥೆಯ ನಿಜವಾದ ಸಂದೇಶ ಏನು ಗೊತ್ತಾ? ಶಕ್ತಿಗಿಂತ ದೊಡ್ಡದು ಧರ್ಮ ಮತ್ತು ನ್ಯಾಯ. ಲಂಬೋದರ ಶಕ್ತಿಮದ್ದು ಸರಣಿ ಕೇವಲ ಮನರಂಜನೆಯಲ್ಲ. ಇದು ಮಕ್ಕಳಿಗೆ ಕಲಿಸಿತು ಧೈರ್ಯ, ಸತ್ಯದ ಮೌಲ್ಯ, ಶಕ್ತಿ ದುರುಪಯೋಗ ಮಾಡಬಾರದು ಎಂಬ ಬೋಧನೆ, ದೇವರು ಸದಾ ಧರ್ಮದ ಪರವಾಗಿರುತ್ತಾರೆ ಎಂಬ ನಂಬಿಕೆ. ಸರಳ ಭಾಷೆ, ಆಕರ್ಷಕ ಚಿತ್ರಗಳು, ಸೂಪರ್ ಹೀರೋ ಭಾವನೆ, ಭಾರತೀಯ ಸಂಸ್ಕೃತಿ ಮತ್ತು ಭಕ್ತಿಯ ಸ್ಪರ್ಶ ಇವೆಲ್ಲ ಸೇರಿ ಲಂಬೋದರ ಶಕ್ತಿಮದ್ದು ಒಂದು ಪೀಳಿಗೆಯ ಬಾಲ್ಯದ ನೆನಪಾಗಿ ಉಳಿಯಿತು.